ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ಟ್ಯಾಬ್ಲೆಟ್ ಮಾತ್ರ ಇದೆ ಮೇಡಮ್, ಕೊಡು ಅಂತೀರಾ? ಒಂದು ನಿಮಿಷ. ಈ ಟ್ಯಾಬ್ಲೆಟು ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಟ್ಯಾಬ್ಲೆಟು ಒಂದೇನಾ ನೋಡಿ ಹೇಳಿ. ಅಲ್ಲ ಮೇಡಮ್, ಪ್ರಿಸ್ಕ್ರಿಪ್ಷನ್ನಲ್ಲಿ ಇರೋದು ಈ ಟ್ಯಾಬ್ಲೆಟ್ ಅಲ್ಲ, ಇದು ಬೇರೆ ಟ್ಯಾಬ್ಲೆಟ್. ನನಗೆ ಗೊತ್ತಿರೋ ಹಾಗೆ ಈ ಎರಡು ಟ್ಯಾಬ್ಲೆಟ್ಗೆ ಸಂಬಂಧವೇ ಇಲ್ಲ. ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಟ್ಯಾಬ್ಲೆಟ್ ಕೊಟ್ಟರೆ ನರ ಸ್ಟ್ರಾಂಗ್ ಆಗುತ್ತೆ, ಆದರೆ ಈ ಟ್ಯಾಬ್ಲೆಟ್ ಕೊಟ್ಟರೆ ನರ ವೀಕ್ ಆಗಿಬಿಡುತ್ತೆ. ವೀಕ್ ಆಗಿಬಿಡುತ್ತಾ? ಹೌದಮ್ಮ, ಕಂಟಿನ್ಯೂಸ್ ಆಗಿ ಈ ಟ್ಯಾಬ್ಲೆಟ್ ಕೊಟ್ಟರೆ ಕಾಲು ಕೈ ಶಾಶ್ವತವಾಗಿ ಸ್ವಾಧೀನ ಇಲ್ದಂಗಾಗುತ್ತೆ. ಅಷ್ಟಕ್ಕೂ ಈ ಟ್ಯಾಬ್ಲೆಟ್ ನಿಮ್ಮ ಹತ್ರ ಹೇಗೆ ಬಂತು? ಅದೇ ಅರ್ಥ ಆಗ್ತಿಲ್ಲ ಸರ್. ಆದರೆ ಸ್ವಲ್ಪ ದಿನ ಟ್ಯಾಬ್ಲೆಟ್ ಕೊಟ್ಟಿದ್ರು. ಫಸ್ಟ್ ಈ ಟ್ಯಾಬ್ಲೆಟ್ ನಿಲ್ಲಿಸಿ, ಇಲ್ದಿದ್ರೆ ತುಂಬ ಡೇಂಜರು. ಅದೃಷ್ಟ ಚೆನ್ನಾಗಿದೆ, ಈಗಾದರೂ ತಿಳ್ಕೊಂಡ್ರಲ್ಲ. ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ. ಸರಿ ಸರ್. ಈ ಟ್ಯಾಬ್ಲೆಟ್ ಮಾವನ್ ರೂಮಿಗೆ ಹೇಗೆ ಬಂತು? ಒಂದು ವೇಳೆ ಮೆಡಿಕಲ್ ಶಾಪ್ ಅವರು ತಪ್ಪು ಕೊಟ್ಟಿರ್ತಾರಾ, ಅಥವಾ ಯಾರಾದರೂ ಬೇಕು ಅಂತಾನೆ ಮಾವಂಗೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರಾ? ಹಾಗೆ ಮಾಡೋರು ಆ ಮನೇಲಿ ಐಶ್ವರ್ಯ ಅಕ್ಕನ್ ಬಿಟ್ರೆ ಇನ್ಯಾರೂ ಇಲ್ಲ. ಆದರೆ ಅವಳು ಇಂಥ ಕೆಲಸ ಎಲ್ಲ ಮಾಡ್ತಾಳ? ಮಾವ ಶಾಶ್ವತವಾಗಿ ಹಾಸಿಗೆ ಹಿಡಿಲಿ ಅಂತ ಯೋಚನೆ ಮಾಡ್ತಿದ್ದಾಳ? ಛೇ, ಅಕ್ಕ ಹೀಗೆಲ್ಲ ಯೋಚನೆ ಮಾಡಲ್ಲ. ಐಶ್ವರ್ಯ ಅಕ್ಕನ್ಗೆ ನನ್ನ ಮೇಲೆ ಕೋಪ ಇದೆ ಅಷ್ಟೇ, ಮಾವನ್ ಮೇಲಿನ ಕೋಪ ಇಲ್ವಲ್ಲ. ಅಂದ್ಮೇಲೆ ಮಾವನ್ ಕೆಟ್ಟದಾಗ್ಲಿ ಅಂತ ಯಾಕೆ ಬಯಸ್ತಿದ್ದಾಳೆ? ತಗೊಳ್ಳಿ. ಸರ್, OTP ಸರ್ 2647. ಅಖಿಲ್ ಅವ್ರ ತರ ಇದಾರಲ್ಲ. ಅಯ್ಯೋ, ಅವರೇ. ಈಗ ಇವ್ರೇನಾದ್ರೂ ನನ್ನ ನೋಡಿದ್ರೆ ಎಲ್ಲಿ ಹೋಗ್ತಿದ್ಯಾ, ಯಾಕೆ ಅಂತ ಕೇಳ್ತಾರೆ. ಏನ್ ಹೇಳಿ? ಕೃಷ್ಣ, ನನ್ನ ಅಖಿಲ್ ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ನೀನೇ ಕಾಪಾಡು ಕೃಷ್ಣ. ಅಬ್ಬಾ, ಕೃಷ್ಣ ಕಾಪಾಡ್ದ. ಮೇಡಮ್. ಏನಮ್ಮ ಮತ್ತೆ ಬಂದೆ? ಏನಾದ್ರೂ ಮರ್ತು ಹೋಗಿದ್ಯಾ? ಮರ್ತಿದ್ದು ಅಂದ್ರೆ ಅದು ನೀವು ಟ್ಯಾಬ್ಲೆಟ್ಸ್ ಕೊಟ್ರಲ್ಲ ಮೇಡಮ್, ನಾನು ಅದನ್ನ ಬೈ ಮಿಸ್ಟೇಕ್ ಆಗಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಆಟೋಗೆ ದುಡ್ಡು ಕೊಡ್ಬೇಕಾದ್ರೆ ಬ್ಯಾಗ್ ಓಪನ್ ಮಾಡಿದಾಗ ಈ ಟ್ಯಾಬ್ಲೆಟ್ ಸಿಕ್ತು. ಅದಕ್ಕೆ ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಸಾರಿ ಮೇಡಮ್, ತಪ್ಪಾಯ್ತು. ಏನು ಅಂದ್ಕೋಬೇಡಿ, ತಗೊಳ್ಳಿ.
ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ತಪ್ಪುಗಳನ್ನ ಎಲ್ರೂ ಮಾಡ್ತಾನೆ ಇರ್ತಾರೆ. ನಿನ್ನಂಥ ಒಳ್ಳೆಯವರು ತಪ್ಪನ್ನ ತಕ್ಷಣ ತಿದ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಈ ಟ್ಯಾಬ್ಲೆಟ್ಸನ್ನ ನಾಳೆ ಬಂದಾಗ ಕೊಡಬಹುದು ಅಂತ ಅನ್ಕೊಳ್ದೆ ತಕ್ಷಣ ತಂದು ಕೊಡ್ಬೇಕು ಅನ್ಕೊಂಡ್ಯಲ್ಲ, ಅದೇ ನಿನ್ ಒಳ್ಳೆತನ. ನಿನ್ನಂಥ ಒಳ್ಳೆ ಮಗಳನ್ನ ಹೆತ್ತಿರೋ ನಿನ್ ತಂದೆ ತಾಯಿ ತುಂಬಾ ಅದೃಷ್ಟವಂತರು. ಹಾಗೆ ನಿನ್ನಂಥ ಒಳ್ಳೆ ಸೊಸೆನ ಪಡೆದಿರೋ ನಿನ್ನ ಅತ್ತೆ ಮಾವ ಕೂಡ ಅದೃಷ್ಟವಂತ್ರೆ. ನನ್ಗೂ ಇದ್ದಾಳೆ ಒಬ್ಳು ದುರಹಂಕಾರಿ ಸೊಸೆ. ನಮ್ ಕುಟುಂಬಕ್ಕೆ ಕಿಚ್ಚು ಹಚ್ಚಿ ನಮ್ಮಿಂದ ದೂರ ಹೋಗಿದ್ದಾಳೆ ಮಹಾತಾಯಿ. ಸರಿ ಬಿಡು, ಈಗ ಅವಳ ವಿಷಯ ಯಾಕೆ? ಕಷ್ಟ ಅಂತ ಅನ್ಕೊಳ್ದೆ ಇಷ್ಟು ದೂರ ವಾಪಸ್ ಬಂದು ಟ್ಯಾಬ್ಲೆಟ್ಸ್ ಕೊಟ್ಟಿದೀಯಾ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನೀವ್ಯಾಕೆ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇದು ನನ್ನ ಕರ್ತವ್ಯ ಮೇಡಮ್. ಬರ್ತೀನಿ. ಸರಿನಮ್ಮ. ನೋಡಿದ್ಯೇನಮ್ಮ, ನಿನ್ ಹಾಡು ಎಷ್ಟು ಚೆನ್ನಾಗಿದೆ. ನಿನ್ ಹಾಡಿಗೆ ಎಷ್ಟು ವ್ಯೂಸ್ ಬಂದಿದೆ ನೋಡು. ಕೆಳಗೆ ಕಮೆಂಟ್ಸ್ ನೋಡಿದ್ಯಾ? ನಿನ್ ಬಗ್ಗೆ ಎಷ್ಟು ಹೊಗಳಿದ್ದಾರೆ. ತುಳಸಿ ಅವರೇ, ನಿಮ್ ಹಾಡ್ ಕೇಳ್ತಾ ಇದ್ರೆ ಕೋಗಿಲೆ ಧ್ವನಿ ಅಷ್ಟೇ ಇಂಪಾಗಿದೆ. ತುಳಸಿ ಅವರೇ, ನಿಮ್ ಹಾಡು ಗಂಧರ್ವ ಹಾಡಿನಾಗಿದೆ. ಈ ಹಾಡ್ ಕೇಳಿ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಮೇಡಮ್. ನಿಮ್ ಹೆಸರಲ್ಲಿ ಫ್ಯಾನ್ ಅಸೋಸಿಯೇಷನ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ರ ಓಪನಿಂಗ್ ದಿನ ನೀವು ತಪ್ಪದೇ ಬರಬೇಕು. ಏನ್ ಹೇಳಿದ್ದು? ತುಳಸಿಗೆ ಫ್ಯಾನ್ಸ್ ಅಸೋಸಿಯೇಷನ್ ಮಾಡ್ತಾರಾ? ಹಾ ಹೌದಕ್ಕ. ಒಂದು ಹಾಡಿಗೆ ಇವ್ರಿಗಿಷ್ಟು ಜನ ಫ್ಯಾನ್ಸ್ ಆಗಿದ್ದಾರೆ. ಹೀಗೆ ಹಾಡ್ ಹಾಡೋರು ಕೂಡ ಫ್ಯಾನ್ಸ್ ಇರ್ತಾರಾ? ಅಂದ್ರೆ ಸಿನಿಮಾ ಹೀರೋಗೆ ಹೀರೋಯಿನ್ಸ್ಗೆ ಫ್ಯಾನ್ಸ್ ಇರ್ತಾರೆ ಸರಿ, ಹೀಗೆ ಹಾಡ್ ಬರೆಯೋರಿಗೆ ಹಾಡೋರ್ಗೂ ಕೂಡ ಫ್ಯಾನ್ಸ್ ಇರ್ತಾರೆ ಅಂತ ನನಗ್ ಗೊತ್ತಿಲ್ವೇ? ನಂಗೂ ಗೊತ್ತಿದ್ರೆ ಚಿಕ್ಕವಳಿದ್ದಾಗ್ಲೇ ಸಂಗೀತ ಕಲ್ತು ಬಾಲ ಗಾಯಕಿ ಅಂತ ಹೆಸರು ತಗೊಂಡು ನಾನು ತುಂಬಾ ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಸ್ಕೊತಿದ್ದೆ. ಓ ಆ ಕಾಲಕ್ಕೆ ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ವಲ್ಲಕ್ಕ? ಹೌದು, ಇರ್ಲಿಲ್ಲ. ಅದೇ ನಮ್ ದುರಾದೃಷ್ಟ. ಅಲ್ಲ ಕಣೋ, ನಮ್ಮ ಹೆಸರಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಮಾಡೋ ಅಭಿಮಾನಿಗಳು ನಮ್ಗೆ ತಿಂಗಳಿಗೆ ಅಂತ ದುಡ್ಡೇನಾದ್ರೂ ಕೊಡ್ತಾರಾ? ಅವರು ಅಸೋಸಿಯೇಷನ್ ಮಾಡ್ಕೊಳ್ಳೋದು ಅಭಿಮಾನಕ್ಕಕ್ಕ. ಅಭಿಮಾನ ಆತ್ಮೀಯತೆನ ದುಡ್ಡಿಗೆ ಕಂಪೇರ್ ಮಾಡ್ಬೇಡ ಅಕ್ಕ, ನಿನಗೆ ಪುಣ್ಯ ಬರುತ್ತೆ. ಸರಿ ಬಿಡು, ಇದ್ರಲ್ಲಿ ಹಾಡ್ ಹಾಕಿದ್ರೆ ಯಾರಾದ್ರೂ ನೋಡಿದ್ರೆ ದುಡ್ಡು ಬರುತ್ತೆ ಅಂದಲ್ಲ, ಮತ್ತೆ ತುಂಬಾ ಜನ ನೋಡಿದಾರಲ್ವಾ, ಮತ್ತೆ ದುಡ್ಡು ಯಾವಾಗ ಬರುತ್ತೆ? ಅಯ್ಯೋ, ದುಡ್ಡು ಬರೋಕೆ 3 ತಿಂಗಳು ಟೈಮ್ ಬೇಕಕ್ಕ. 3 ತಿಂಗಳ ಅಂದ್ರೆ ಈ 3 ತಿಂಗಳು ಬಡ್ಡಿ ನಮಗ್ ದಂಡಾನೆ ಅನ್ನೋ? ಸರಿ, ಹೋಗ್ಲಿ ಬಿಡು. ಅಮ್ಮ ತುಳಸಿ, ಪಲ್ಲವಿನ ಪೂರ್ತಿಯಾಗಿ ಸ್ಕೂಲ್ ಬಿಡಿಸ್ಬಿಡ್ತೀನಿ. ಅವಳಿಗೆ ದಿನಾ
ಇಲ್ಲಿ ನೋಡಿ ತುಳಸಿ, ನಾವು ಅಪ್ಲೋಡ್ ಮಾಡಿರೋ ಚಾನಲ್ MD ನನಗೆ ತುಂಬ ಒಳ್ಳೆ ಫ್ರೆಂಡು. ನಿನ್ನ ಹಾಡನ್ನವರು ತುಂಬ ಮೆಚ್ಕೊಂಡ್ರು. ನಿನ್ನೊಂದ್ಸಲ ಅವ್ರ ಹತ್ರ ಕರ್ಕೊಂಡು ಬಾ ಅಂತಂದ್ರು. ಏನೋ ಸನ್ಮಾನ ಮಾಡ್ಬೇಕಂತೆ. ಸನ್ಮಾನನಾ? ಸನ್ಮಾನ ಮಾಡಿದ್ರು ಕೂಡ ದುಡ್ಡು ಕೊಡ್ತಾರಲ್ವಾ? ಅದು ಕೂಡ ಹಾಗೆ ಸುಮ್ಮನೆ ಮಾಡ್ತಾರಾ? ಸನ್ಮಾನ ಮಾಡಿದ್ದಕ್ಕೆ ನಮಗ್ ದುಡ್ಡು ಕೊಡಲ್ಲ ಅಕ್ಕ. ಅವರೇ ದುಡ್ಡು ಖರ್ಚು ಮಾಡಿ ನಮಗ್ ಸನ್ಮಾನ ಮಾಡ್ತಾರೆ. ಸನ್ಮಾನ ಕೂಡ ದಂಡನೆ ಹಾಗಿದ್ರೆ. ಸನ್ಮಾನದ ಬೆಲೆನ ಬಡ್ಡಿ ವ್ಯಾಪಾರ ಮಾಡೋ ನಿನಗೆ ಎಲ್ಲಿ ಗೊತ್ತಾಗುತ್ತಕ್ಕ? ಇಂಥ ಕಲಾವಿದ್ರಿಗೆ ಗೊತ್ತಿರುತ್ತೆ. ಅಮ್ಮ ತುಳಸಿ, ಆ ಚಾನಲ್ MDನ ನೋಡೋದಕ್ಕೆ ನಾಳೆ ಬೆಳಿಗ್ಗೆ ಹೋಗೋಣವಾ? ನಾಳೆ ಬೆಳಿಗ್ಗೆನಾ? ನಾಳೆ ನಂಗೆ ಸ್ವಲ್ಪ ಕೆಲಸ ಇದೆ. ನಮ್ಮ ಮನೆಯವ್ರು ಬಂದಮೇಲೆ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಯಾವಾಗ ಆಗತ್ತೋ ಕೇಳಿ ಆಗ ಹೋಗೋಣ. ಏನಿದು, ಇವಳು ಗಂಡನ್ನು ಕೂಡ ಕರ್ಕೊಂಡು ಬರ್ತೀನಿ ನಿಂತಿದ್ದಾಳಲ್ಲ. ಹಾ, ಬ್ರದರ್ ಕೆಲಸ ಬಿಟ್ಟು ಅಲ್ಲಿವರೆಗೂ ಬರೋ ಅವಶ್ಯಕತೆ ಏನಿಲ್ಲಮ್ಮ. ಅವ್ರ ಕೆಲಸ ಅವ್ರು ಮಾಡ್ಲಿ ಬಿಡಿ, ನಾವು ಹೋಗಿ MDನ ಮೀಟ್ ಮಾಡೋಣ. ಒಂದ್ಸಲ ಅವ್ರನ್ನ ಕೇಳಿ ನೋಡ್ತೀನಿ, ಅವ್ರಿಗಾಗತ್ತೋ ಇಲ್ವೋ. ಆಗದೆ ಇದ್ರೆ ನಾವು ಹೋಗೋಣ. ಅವನ್ ಬರ್ದಿದ್ದ ಹಾಗೆ ನಾನ್ ಮಾಡ್ತೀನಲ್ಲ, ಅವನ್ ನಿನ್ ಜೊತೆ ಬಂದ್ರೆ ನಾನ್ ಅನ್ಕೊಂಡ್ ಕೆಲ್ಸ ಹೇಗಾಗತ್ತೆ? ಹಾ ಸರಿನಮ್ಮ, ಬ್ರದರ್ನ ಕೇಳಿ ನಾವು ಪ್ರೋಗ್ರಾಮ್ ಫಿಕ್ಸ್ ಮಾಡೋಣ. ಭಾರಕ್ಕ ನಡಿ. ಹೌದು, ಈಗ ವಿಡಿಯೋದಲ್ಲಿ ನಾನು ಹಾಡು ಹಾಡ್ತಿದ್ದೀನಿ. ಇದನ್ನ ಐಶ್ವರ್ಯ ಅಕ್ಕ ನೋಡಿದ್ರೆ ನಾವೆಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗತ್ತೆ. ನಮ್ಮನ್ನು ಹುಡ್ಕೊಂಡು ಯಾರಾದ್ರೂ ಬಂದ್ಬಿಟ್ರೆ? ಒಂದ್ಸಲ ಅಖಿಲ್ ಅವ್ರ ಹತ್ರ ಮಾತಾಡಬೇಕು. ಥ್ಯಾಂಕ್ ಯು ಸರ್. 100 ರೂಪೀಸ್ ಸರ್. ಹಲೋ ಶ್ಯಾಮಾ. ಏನಂದ್ರೆ ಬ್ಯುಸಿ ಇದ್ರಾ? ಇಲ್ಲ ಶ್ಯಾಮಾ, ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಆ್ಯಕ್ಚುಲಿ ನಾನೇ ನಿಂಗೆ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಹೌದಾ? ಯಾಕೆ ಮಾಡೋಣ ಅನ್ಕೊಂಡ್ರಿ? ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಕಂಗ್ರ್ಯಾಚುಲೇಷನ್ಸಾ? ಯಾಕೆ? ನಿನ್ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂತಲ್ಲ, ಅದಕ್ಕೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ತುಳಸಿ ಅವರೇ. ಥ್ಯಾಂಕ್ ಯು ಅಖಿಲ್ ಅವರೇ. ಯು ಆರ್ ಮೋಸ್ಟ್ ವೆಲ್ಕಮ್ ಮೇಡಮ್. ಏನಂದ್ರೆ ನನಗೊಂದು ಚಿಕ್ಕ ಡೌಟು. ಏನ್ ಶ್ಯಾಮಾ? ನನ್ನ ಹಾಡಿರೋ ವಿಡಿಯೋ ನಮ್ಮ ಮನೇಲಿ ಐಶ್ವರ್ಯ ಅಕ್ಕ ಆಗ್ಲಿ ಭಾವನೋ ಯಾರಾದ್ರೂ ನೋಡಿದ್ರೆ ನೋಡಿದ್ರೆ ನಾವೆಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗತ್ತಲ್ವಾ? ಹೇಗ್ ಗೊತ್ತಾಗತ್ತೆ? ಗೊತ್ತಾಗಲ್ಲ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ನಮ್ಮ ಅಡ್ರೆಸ್ ಅವ್ರಿಗೆ ಗೊತ್ತಾಗಲ್ಲ. ಹೌದಾ? ಹೌದು. ಇವಾಗ ನಿನಗೆ ಸಮಾಧಾನ ಆಯ್ತಾ? ಮಾವ ಪೂರ್ತಿಯಾಗಿ ಗುಣ ಆದ್ರೇನೆ ನಮ್ಗೆ ಪೂರ್ತಿ ನಿಶ್ಚಿಂತೆ ಆಗೋದು. ಗುಣ ಆಗ್ತಾರೆ ಶ್ಯಾಮಾ. ಡ್ಯಾಡಿ ಬೇಗ ಸರಿ ಹೋಗ್ತಾರೆ. ಡೋಂಟ್ ವರಿ. ಓಕೆ, ಬಾಯ್. ಬಾಯ್. ಅತ್ತೆ, ಆ ಟ್ಯಾಬ್ಲೆಟ್ಸ್ ಕೊಡೋ ಬಗ್ಗೆ ಇನ್ನೊಂದ್ಸಾರಿ ಯೋಚನೆ ಮಾಡಿ. ನ್ಯಾಚುರಲ್ ಟ್ರೀಟ್ಮೆಂಟಿಂದ ಮಾವಂಗೆ ಹುಷಾರಾಗಿ ಕೈಕಾಲೆಲ್ಲ ಸ್ವಲ್ಪ ಸರಿ ಆಗ್ತಾ ಇದೆ. ಆದರೆ ಆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದ ಹಾಗೆ
ಮಾವ ತಕ್ಷಣ ನಿದ್ದೆ ಮಾಡ್ತಿದ್ದಾರೆ ಅಲ್ವಾ? ಎಚ್ಚರ ಆದ್ಮೇಲೆ ಕೈಕಾಲು ಎಲ್ಲ ಸ್ವಲ್ಪನೂ ಆಡೋದೇ ಇಲ್ಲ. ಅಂದ್ರೆ ಒಂದೊಂದು ರೀತಿ ರೋಗ ಒಂದೊಂದು ರೀತಿ ಚಿಕಿತ್ಸೆಗೆ ಬೇಗನೆ ರಿಯಾಕ್ಟ್ ಮಾಡತ್ತೆ ಅತ್ತೆ. ಈಗ ನಮ್ಮ ಮಾವಂಗೆ ನ್ಯಾಚುರಲ್ ಟ್ರೀಟ್ಮೆಂಟಿಂದ ಬೇಗ ಗುಣ ಆಗತ್ತೇನೋ ಅಂತ ಅನಿಸ್ತಿದೆ ಅತ್ತೆ. ನನಗೂ ಹಾಗೆ ಅನ್ನಿಸ್ತಿದ್ಯಮ್ಮ. ಇಲ್ಲೋಡು, ಅವಳೇ ಫೋನ್ ಮಾಡ್ತಿದ್ದಾಳೆ. ಹಲೋ ಐಶ್ವರ್ಯ. ಹಲೋ ಅತ್ತೆ, ಮಾವಂಗೆ ಊಟ ಕೊಟ್ರಾ? ಈಗ ತಾನೇ ಕೊಟ್ವಮ್ಮ. ಟ್ಯಾಬ್ಲೆಟ್ ಕೊಟ್ರಾ? ಇಲ್ಲ, ಈಗ ಕೊಡ್ತೀವಿ. ಇನ್ನೂ ಕೊಟ್ಟಿಲ್ವಾ? ಆಗ್ಲೇ 5 ನಿಮಿಷ ಲೇಟ್ ಆಗಿದೆ ಅತ್ತೆ. ಆ ಟ್ಯಾಬ್ಲೆಟ್ ಟೈಮ್ ಪ್ರಕಾರ ಕೊಡ್ಬೇಕು. ಸ್ವಲ್ಪ ಲೇಟ್ ಆದ್ರೂ ನರ ಫಂಕ್ಷನ್ ಮಾಡೋದು ಹಾಳಾಗುತ್ತೆ, ಕೈ ಕಾಲು ಪೂರ್ತಿಯಾಗಿ ಬಿದ್ದು ಹೋಗುತ್ತೆ. ಆ ಟ್ಯಾಬ್ಲೆಟ್ನ ಅಷ್ಟು ಸರಿಯಾಗಿ ಕೊಡ್ಬೇಕು ಅಂತಾನೆ ನಿಮಗ್ ಫೋನ್ ಮಾಡಿ ನಾನು ನೆನಪು ಮಾಡ್ತಾ ಇರೋದು. ಕೊಡಿ ಅತ್ತೆ, ಮೊದಲ ಟ್ಯಾಬ್ಲೆಟ್ ಕೊಡಿ. ಸರಿನಮ್ಮ. ಅವಳು ಅವರಮ್ಮನ್ಗೆ ಹುಷಾರಿಲ್ಲ ಅಂತ ತವ್ರ ಮನೆಗೆ ಹೋದ್ರೂ ಕೂಡ ಇಲ್ಲಿ ಮಾವನ್ ಬಗ್ಗೆ ಅದೆಷ್ಟು ಯೋಚನೆ ಮಾಡ್ತಾಳೆ ನೋಡು. ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ತೀವೋ ಇಲ್ವೋ ಅಂತ ಎಷ್ಟು ಶ್ರದ್ಧೆಯಿಂದ ಫೋನ್ ಮಾಡಿದಾಳೆ. ಅತ್ತೆ, ಟ್ಯಾಬ್ಲೆಟ್ ಕೊಟ್ಟು ಅರ್ಧ ಗಂಟೆ ಆದ್ರೂ ಇನ್ನೂ ಕೂಡ ಮಾವ ಎಚ್ಚರ ಇದ್ದಾರೆ. ಕೈ ಕಾಲು ಕೂಡ ಆಡಿಸ್ತಾ ಇದ್ದಾರೆ. ಅಂದ್ರೆ ಆ ಟ್ಯಾಬ್ಲೆಟ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ವಾ? ಆ ಟ್ಯಾಬ್ಲೆಟ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಲ್ವಾ? ನಿಜಾನೇ ಅತ್ತೆ. ಆದ್ರೆ ನಿನ್ನೆ ತನಕ ಈ ಟ್ಯಾಬ್ಲೆಟ್ ಯಾಕೆ ಕೆಲಸ ಮಾಡಲಿಲ್ಲ? ಇವತ್ತು ಹೇಗೆ ಕೆಲಸ ಮಾಡ್ತಾ ಇದೆ? ಅತ್ತೆ, ನೀವು ಟ್ಯಾಬ್ಲೆಟ್ಸ್ನ ಅಬ್ಸರ್ವ್ ಮಾಡಿದ್ರಾ? ಒಟ್ಟಿನಲ್ಲಿ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಿದೆ, ಅಷ್ಟು ಸಾಕು ನಮಗೆ. ಈ ಕಂಪ್ನಿ ಯಾವುದು ಅಂತ ನೆನ್ಪಿಟ್ಕೊಂಡು ಇನ್ಮೇಲೆ ಇದೇ ಟ್ಯಾಬ್ಲೆಟ್ಸ್ ತರಿಸೋಣ.